ಆಕಾಶದೀಪ ಸೀರಿಯಲ್ ಮೂಲಕ ಒಂದು ಮೈಲಿಗಲನ್ನ ಸೃಷ್ಟಿ ಮಾಡಿದಂತಹ ದೀಪಾ ಅವರು ಈಗ ಆನಂದ ನಿಲಯಕ್ಕೆ ಬಂದು ಸುಧಾ ಆಗಿದ್ದಾರೆ. ಸಾಕಷ್ಟು ವಿಚಾರಗಳಿದೆ ಮಾತನಾಡುವಂಥದ್ದು. ಆಕಾಶದೀಪ ನಂತರ ಯಾಕೆ ಕನ್ನಡ ಕಿರುತೆರೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಇವರ ಅಭಿಮಾನಿಗಳ ಯಕ್ಷ ಪ್ರಶ್ನೆಯಾಗಿದೆ. ಆ ಒಂದು ಯಕ್ಷ ಪ್ರಶ್ನೆಗೆ ಇವರ ಆನ್ಸರ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ. ನಾನು ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ವಾಟ್ಸ್ ಯುವರ್ ಬ್ಯೂಟಿ ಸೀಕ್ರೆಟ್ ಮ್ಯಾಮ್? ಆಕಾಶದೀಪದಲ್ಲಿ ಹೇಗಿದ್ದೀರೋ ಈಗ್ಲೂ ಕೂಡ ಹಂಗೆ ಇದ್ದೀರಾ. ಏನ್ ನಿಮ್ಮ ಬ್ಯೂಟಿ ಸೀಕ್ರೆಟ್? ಥ್ಯಾಂಕ್ ಯು ಸೋ ಮಚ್. ದೇವ್ರು ಕೊಟ್ಟಿದ್ದು, ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಷ್ಟೇನಾ? ಅಲ್ಲ, ಬಟ್ ನೀವು ಏನಾದ್ರು ಸಮಥಿಂಗ್ ಏನಾದ್ರು ಮೇಂಟೈನ್ ಮಾಡ್ತಾ ಇರ್ಬೇಕಾದ್ರೆ ಮೇಂಟೈನ್ ಆರ್ಟಿಸ್ಟ್ ಆಗಿ ಮೇಂಟೈನ್ ಮಾಡ್ಲೇಬೇಕಲ್ಲ. ಡಯಟ್ ಎಲ್ಲ ಮಾಡ್ಬೇಕು, ಡಯಟ್ ಫಾಲೋ ಮಾಡ್ಬೇಕು. ಎಲ್ರಿಗೂ ಗೊತ್ತು, ಈಗಿನ ಕಾಲದವ್ರು ಎಲ್ರಿಗೂ ಅದು ಚೆನ್ನಾಗಿ ನೀರು ಕುಡಿಬೇಕು, ಸ್ಕಿನ್ ಬಗ್ಗೆ ಹೇಗ್ ಮೇಂಟೈನ್ ಮಾಡ್ಬೇಕು ಅಂತ ಎಲ್ರಿಗೂ ಇವಾಗ ಏನ್ ಹೊಸದಾಗಿ ಹೇಳ್ಕೊಡ್ಬೇಕು ಅಂತಾನೆ ಇಲ್ಲ. ಹಾಗೆ ನಾನು ಪುಟ್ಟಪ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ. ಎಸ್ ಮ್ಯಾಮ್, ಯಾಕೆ ಆಕಾಶದೀಪ ನಂತರ ಎಲ್ಲೂ ಕನ್ನಡದಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು? ಇಲ್ಲ ಸರ್, ಆಕಾಶದೀಪ ಆದ್ಮೇಲೆ ನಾನು ಸೇಮ್ ಚಾನಲ್ ಸ್ಟಾರ್ ಸುವರ್ಣದಲ್ಲಿ ಅಮ್ಮ ಮಾಡಿದ್ದೆ. ಅಮ್ಮ ಸೀರಿಯಲ್ ಮಾಡಿದ್ದೆ. ಅದು ಒಂದು 1 year ಹೋಯ್ತು. ಆಮೇಲೆ ನಾನು ಮತ್ತೆ ತಮಿಳ್ಗೆ ಹೋಗಿ ಮತ್ತೆ ಇನ್ನೊಂದು ಉದಯದಲ್ಲಿ ಮಾಡಿದ್ದೆ, ಕಣ್ಮಣಿ ಅಂತ. ಅದಾದ್ಮೇಲೆ ಒಂದು 8 ವರ್ಷ ಆದ್ಮೇಲೆ ಇವಾಗ ಮತ್ತೆ ಮಾಡ್ತಾ ಇದೀನಿ. ಯಾಕಂತ ಹೇಳಿದ್ರೆ ತಮಿಳಲ್ಲಿ ನಾನು 2 ಸೀರಿಯಲ್ ಮಾಡಿರೋದು ಮೆಗಾ ಸೀರಿಯಲ್ ಆಗಿತ್ತು. ಎಲ್ಲಾನು ಒಂದು 1100 ಎಪಿಸೋಡ್ಸ್ ಆಯ್ತು, ಇನ್ನೊಂದು 900 ಎಪಿಸೋಡ್ಸ್ ಆಯ್ತು. ಸೊ ಅಲ್ಲಿ 7 years ಅಲ್ಲಿಗೆ ಹೊರಟೋಯ್ತು. ಬಹುಶಃ ನಾನು ಆಕಾಶದೀಪ ಕ್ಯಾರೆಕ್ಟರ್ ಅಲ್ಲಿ ದೀಪನ್ ಕ್ಯಾರೆಕ್ಟರ್ ಬಿಟ್ರೆ ಬೇರೆ ಯಾವ ಕ್ಯಾರೆಕ್ಟರ್ ನೋಡಬಾರ್ದು ಅಂತ ಅನ್ಕೊಂಡಿದ್ದೇನೆ ಅನ್ಸುತ್ತೆ. ಅದಕ್ಕೆ ನಾನು ನೋಡಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ಮಾತೆಲ್ಲ ಕೇಳ್ಬೇಕಾದ್ರೆ. ಯಾಕಂದ್ರೆ ದೀಪ ಅನ್ನೋ ಪಾತ್ರ ಎಲ್ರಿಗೂ ಅಷ್ಟು ಅಚ್ಚುಮೆಚ್ಚಾಗಿತ್ತು. ತುಂಬಾನೇ ಖುಷಿ ಕೊಡುತ್ತೆ. ಅದೊಂದು ನನಗೆ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು ಪಾತ್ರ. ಇವಾಗ ಏನು ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತಿರೋದು, ಆ ಪಾತ್ರ ದೀಪ ಅನ್ನೋದು ಮರ್ತು ಬಿಡ್ಬೇಕು. ಇವಾಗ ಎಲ್ರು ನನ್ನ ದೀಪ ಅಂತ ಕರೀತಾರೆ. ಇಲ್ಲ, ದೀಪ ಅಲ್ಲ, ಇನ್ ಮುಂದೆ ಸುಧಾ ಅಂತ ಬರ್ಬೇಕು. ಅದು ನನಗೆ ಇವಾಗ ಆಸೆ. ಆತರ ಪಾತ್ರ ನನಗೆ ಸಿಕ್ಕಿದ ಆನಂದ ನಿಲಯದಲ್ಲಿ ಖಂಡಿತ ದೀಪ ಅನ್ನೋ ಪಾತ್ರ ಮರೆಯುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಎಸ್ ಮ್ಯಾಮ್, ಈಗ ನೀವು ಕೂಡ ತಾಯಿ ಆಗಿದ್ದೀರಾ. ಸೊ ಇದ್ರಲ್ಲೂ ಕೂಡ ತಾಯಿ ಆಗಿದ್ದೀರಾ. 4 ಜನ ಒಂದು 3 ಜನ ಗಂಡ್ ಮಕ್ಳು ಮತ್ತೆ ಇನ್ನೊಬ್ರು ಯಾರೋ ತಂಗಿ ಇದ್ದಾರೆ. ಗಂಡ್ ಮಕ್ಳಲ್ಲ, ಮೈದಂದ್ರು. ಅದೇ ಗಂಡ್ ಮಕ್ಳು ಅಂತ ಅನ್ಕೊಂತಾ ಇದ್ರಲ್ಲ? ಗಂಡ್ ಮಕ್ಳು ನನ್ ಮಕ್ಳು ಅಂತ ಅನ್ಕೊಳ್ಳೋದ? ಗಂಡ್ ಮಕ್ಳು ಮತ್ತೆ ಇನ್ನೊಬ್ರು ಯಾರೋ ಅವ್ರ ತಂಗಿ ಯಾರೋ ಒಬ್ರು ಇರ್ತಾರೆ. ಹೌದು, ಶಾರ್ವರಿ. ಟೋಟಲ್ 4 ಜನ ಅಂತ ಅನ್ಕೊಳ್ಳೋಣ. ಸೊ ರಿಯಲ್ ಲೈಫ್ ಅಲ್ಲಿ ತಾಯಿಯಾಗಿ ಸೀರಿಯಲ್ ಲೈಫ್ ಅಲ್ಲೂ ತಾಯಿ ಆಗ್ತಾ ಇದ್ದೀರಾ. ಸೊ ಹೆಂಗ್ ಅನ್ಸುತ್ತೆ ಅಂತ ಆ ಭಾವನೆ? ಯಾಕಂತಂದ್ರೆ ಸೀರಿಯಲ್ ಲೈಫ್ ಅಲ್ಲಿ ಸ್ವಂತ ಮಗು ತಾಯಿ ಆಗದೆ ಇರ್ಬೋದು, ಬಟ್ ಆದ್ರೆ ಇರುವಂತಹ ಮಕ್ಕಳಿಗೆನೆ ತಾಯಿ ಆಗ್ಬೇಕು ಅಂತಂದ್ರೆ ಅದೊಂದು ದೊಡ್ಡ ಚಾಲೆಂಜ್ ಅಂತಾನೆ ಅನ್ಬೋದು. ಬಿಕಾಸ್ ಯಾಕಂತಂದ್ರೆ ಆಲ್ರೆಡಿ ನಾವು ಚಿಕ್ಕ ಮಕ್ಕಳನ್ನ ಇಂದ ಬೆಳೆಸ್ತಿರ್ತೀವಿ, ಮಗುಗೆ ಏನ್ ಬೇಕು ಏನ್ ಬೇಡ ಅಂತ. ಬಟ್ ಇಲ್ಲಿ ಎಲ್ರು ನಮ್ಗಿಂತ ಮುಂಚೆನೆ ಆಲ್ರೆಡಿ ಎಲ್ಲ ಕಲ್ತ್ಕೊಂಡಿರ್ತಾರೆ. ಅಲ್ಲಿಗೆ ನಾವು ಅಡ್ಜಸ್ಟ್ ಆಗ್ಬೇಕು, ಅವರ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕು. ಅದಾದ ನಂತರ ಅವ್ರ ಭಾವನೆಗಳೇನು, ಅವ್ರ ಆಸೆ ಆಕಾಂಕ್ಷೆಗಳೇನು ಅನ್ನುವಂಥದ್ದೆಲ್ಲ ಕೂಡ ತಿಳ್ಕೊಂಡು ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಸುಧಾ ಆಗಿ ಅಂತ? ಹೌದು, ತುಂಬಾ ಅದು ಕಷ್ಟವಾದ ಅಂತ ಒಂದು ರೋಲ್ ಅಂತ ಹೇಳ್ಬೋದು. ಇವಾಗ ನಮ್ಮ ಮನೆಯವರು ಇವಾಗ ಏನಂತ ಹೇಳಿದ್ರೆ, ನನ್ನ ಅಣ್ಣ, ನನ್ನ ತಂಗಿ, ನನ್ನ ಅಕ್ಕ ಬಾಂಡಿಂಗ್ ಇರುತ್ತೆ. ಅದರಿಂದ ಯಾರು ಒಬ್ರು ಹೊರಗಿನವ್ರು ಬಂದ್ರು ಅದು ನಮ್ಗೆ ಒಪ್ಕೊಳಕ್ ಆಗೋದಿಲ್ಲ. ಇವ್ರು ನಮ್ಮವ್ರು ಅಂತ ಅಲ್ವಾ, ಅವ್ರು ಹೊರಗಿನವರೇ ಅಂತ ಯಾವಾಗ್ಲೂ ಇರುತ್ತೆ. ಅದ ಆ ಮನೆಗ್ ಸೊಸೆಯಾಗಿ ಬಂದವ್ರಿಗೆ ಅಂತ ಹೇಳಿದ್ರೆ ಆ ಮನೆಯವರು ಸ್ವಲ್ಪ ಹೊಂದ್ಕೊಳಕ್ ಕಷ್ಟ ಆಗುತ್ತೆ, ಮನೆಗ್ ಬಂದು ಸೊಸೆಗೂ ಹೊಂದ್ಕೊಳಕ್ ಕಷ್ಟ ಆಗುತ್ತೆ. ಆಗಿರ್ಬೇಕಾದ್ರೆ ಅವ್ರ ಗಂಡನ್ ತಮ್ಮಂದ್ರನ್ನೇ ನನ್ನ ಮಕ್ಳು ಅಂತ ಅನ್ಕೊಳ್ಳೋದು ಅದು ದೊಡ್ಡ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಅದು ದೊಡ್ಡ ಜವಾಬ್ದಾರಿ. ನಮಗೆ ಮಕ್ಳು ಬೇಡ, ಅವ್ರ ಲೈಫ್ ಫಸ್ಟ್ ಅವ್ರು ಸೆಟಲ್ ಆಗ್ಲಿ, ಆಮೇಲೆ ಅವರೊಂದು ಸ್ಥಾನಕ್ಕೆ ಹೋದ್ಮೇಲೆ ಆಮೇಲೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ, ಅದು ದೊಡ್ಡ ವಿಷಯ. ಈಗಿನ ಕಾಲದಲ್ಲಿ ಹತ್ರ ಇರೋದು ಒಂದು ಅಣ್ಣ ಅತ್ತಿಗೆ ತುಂಬಾ ಕಮ್ಮಿ. ಕೂಡು ಕುಟುಂಬ ಮುಂಚೆ ಎಲ್ಲ ಹತ್ರ ಇತ್ತು. ಈಗೆಲ್ಲ ಅಂತ ಹೇಳಿದ್ರೆ ಅವ್ರವ್ರ ಲೈಫ್ ಅವ್ರು ನೋಡ್ಕೊಂಡು ಹೋದ್ರೆ ಸಾಕು, ನಾವ್ ನಮ್ದು ನೋಡ್ಕೊಳ್ಳೋಣ, ಅವ್ರು ನೋಡ್ಕೊಳ್ತಾರೆ. ಹಾಗಿರ್ಬೇಕಾದ್ರೆ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಒಂದು ನಾವು ಆನಂದ ನಿಲಯ ನಾವ್ ನಿಮ್ ಮನೆಗ್ ತಗೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ರೆ ಅವಾಗ ಅನ್ಸುತ್ತೆ. ಇವಾಗ ಅದೇ ಜನ್ಜಿ ಅವ್ರಿಗೆಲ್ಲ ನೋಡ್ತಾರ, ಕಿಡ್ಸ್ ಎಲ್ಲ ಈಗಿನ ಜನರೇಷನ್ ಅವ್ರು ಹೇಳ್ತಾರೆ, ಈ ತರ ಇದ್ಯಾ ಅಂತ ಕೇಳ್ತಾರೆ. ಈ ತರ ಎಲ್ಲ ಇದಾರ ಅಮ್ಮ, ಅದ್ ಹೆಂಗೆ ಅಂತ. ಖಂಡಿತ ಈ ತರ ಇದ್ವಿ ನಾವು. ನಾ ಈ ಸೀರಿಯಲ್ ನೋಡ್ಬೇಕಾದ್ರೆ ನನಗೆ ಚೈಲ್ಡ್ಹುಡ್ ನೆನಪಾಗ್ತದೆ. ನಮ್ಮಮ್ಮ, ನಮ್ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ದು ಜಾಯಿಂಟ್ ಫ್ಯಾಮಿಲಿ ಹೇಗಿದ್ರು ಆಗಿಂತರ ಇವಾಗ ನಮಗ್ ಸಿಗ್ತಾ ಇಲ್ಲ. ನಮಗೆ ಸಿಗ್ಲಿಲ್ಲ ಅಂದ್ರೆ ನನ್ ಮಕ್ಳಿಗೆ ಹೆಂಗ್ ಸಿಗುತ್ತೆ? ಅದನ್ನ ಇಲ್ಲ, ನಮ್ದು ಕಲ್ಚರ್ ಇದು ಕೂಡು ಕುಟುಂಬ. ಇದ್ರಲ್ಲಿ ಪ್ರೀತಿನೂ ಇದೆ, ಜಗಳನೂ ಇದೆ, ಎಲ್ಲಾನು ಇದೆ. ಅದೆಲ್ಲ ಸೇರಿದ್ರೆ ಒಂದು ಫ್ಯಾಮಿಲಿ. ಹಾಗಂತ ಇರ್ಬೇಕಾದ್ರೆ ಅದನ್ನ ನಾವು ಆನಂದ ನಿಲಯದ ಮುಖಾಂತರ ಎಲ್ಲಾ ಮನೆಗಳಿಗೂ ತಲುಪಿಸ್ತಾ ಇದ್ದೀವಿ. ಒಂದ್ ಒಳ್ಳೆ ಪಾತ್ರ. ಇನ್ನೊಂದೇಂತ ಹೇಳಿದ್ರೆ, ಅಮ್ಮನ್ನ ಆ ರೋಲ್ ತಗೊಳ್ಳೋದು ತುಂಬಾ ಕಷ್ಟನೇ.
ಇವಾಗ ನನಗೆ ಮಗು ಇದೆ, ಮಕ್ಕಳಾಗಿದೆ, ನನಗೆ ಗೊತ್ತದು ಹೇಗ್ ಬರುತ್ತೆ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇವಾಗ ಅವ್ರು ಮೈದಂದ್ರು ನನ್ನ ಮಕ್ಳು ಅಂತ ನಾನು ಅನ್ಕೊಂಡ್ರೆ ನನಗೆ ಹಂಗೆ ಬಂದ್ಬಿಡುತ್ತೆ. ಇವಾಗ ನಾನು ಯಾವ್ದೊಂದು ಇವಾಗ ಮದ್ವೆ ಸೀನ್ ಆಗ್ತಾ ಇದೆ, ಅವ್ರು ಬರ್ಬೇಕಾದ್ರೆ ನನಗೆ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಅವ್ರ ದೃಷ್ಟಿ ತೆಗಿಯೋದು. ಅದೆಲ್ಲ ನಂಗೆ ಡೈರೆಕ್ಟರ್ ಹೇಳ್ತಾರ, ನಮ್ಗೆ ಬಂದ್ಬಿಡುತ್ತೆ. ನನ್ ಮಗು ಇದ್ದಿದ್ರೆ ಹೆಂಗ್ ಮಾಡ್ತಿದ್ವಿ ನಾವು, ಅದು ತಾನಾಗೆ ಬರುತ್ತೆ ಅದು. ಎಸ್ ಮ್ಯಾಮ್, ನೀವು ಕೂಡ ರಿಯಲ್ ಲೈಫ್ ಅಲ್ಲಿ ತಾಯಿ ಆಗಿದ್ರ. ಆ ತಾಯ್ತನದ ಕ್ಷಣಗಳನ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ರ? ಮಗುವಿನೊಟ್ಟಿಗೆ ಕಳೆದಿರುವಂತಹ ಒಂದಷ್ಟು ಸಮಯಗಳನ್ನ ನಮ್ಮ ಸುಮನ್ ಟಿವಿ ಜೊತೆ ಶೇರ್ ಮಾಡೋದಾದ್ರೆ. ಆಕ್ಚುಲಿ ಡೆಲಿವರಿ ಆದಾಗಿಂದ ತುಂಬಾ ಬ್ಯುಸಿನೇ ಇದ್ದೆ. ಆಫ್ಟರ್ ಡೆಲಿವರಿ 1 ಮಂತ್ ಅಷ್ಟೇ ನಾನು ಬ್ರೇಕ್ ತಗೊಂಡಿದ್ದು. 1 ಮಂತ್ ಬೇಬಿನ ತಗೊಂಡು ನಾನು ಶೂಟಿಂಗ್ ಸ್ಪಾಟ್ ಹೋಗ್ತಾ ಇದ್ದೆ. ಅದು ಈಗಲೂ ಅಷ್ಟೇ 3 years ಆಗಿದೆ ಬೇಬಿಗೆ. ನಾನು ಈಗಲೂ ವರ್ಕ್ ಮಾಡ್ತಾನೆ ಇದ್ದೀನಿ. ಇವಾಗ ನನ್ನ ಡ್ಯಾಡ್ ನೋಡ್ಕೊಳ್ತಾ ಇದಾರೆ ಮಗುನ ಮನೇಲಿ. ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ 2 ಪ್ರಾಜೆಕ್ಟ್ ಮಾಡಲ್ಲ. ಒಂದು 15 days ಒಂದು ಪ್ರಾಜೆಕ್ಟ್ ಮಾಡಿದ್ರೆ 15 days ಫುಲ್ ನನ್ನ ಫ್ಯಾಮಿಲಿಗೋಸ್ಕರನೇ ಇರ್ತೀನಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವಳಂತೂ ನನ್ ಬಿಟ್ಟಿರೋದಿಲ್ಲ. ನಾನು ನೈಟ್ ಆದ್ರೆ ನಾನೇ ಎಷ್ಟೇ ಲೇಟ್ ಆದ್ರೂ ನನ್ನ ಮನೆಗೆ ಹೋಗಿ ನನ್ನ ಜೊತೆನೆ ಮಲಗಬೇಕು. ಅವಳು ಅಷ್ಟು ಗಲಾಟೆ ಮಾಡ್ತಾಳೆ. 3 ವರ್ಷದ ಮಗುಗೆ ಏನ್ ಗೊತ್ತಾಗುತ್ತೆ ಅಲ್ವಾ. ಇರೋ ಶೂಟಿಂಗ್ ಬಿಟ್ರೆ ನಾನು ಮಿಕ್ಕಿದ ಟೈಮ್ ಎಲ್ಲ ನಾನು ನನ್ನ ಕಿಡ್ಸ್ಗೋಸ್ಕರನೇ ಇರ್ತಾ ಇದ್ದೀನಿ. ನಿಮ್ ತರಾನ ನಿಮ್ ಹಸ್ಬೆಂಡ್ ತರಾನ? ನನ್ ತರಾನೇ, ನನ್ ಮಗಳು ನನ್ ತರಾನೇ. ನಿಮ್ ಮಗು ನಿಮ್ದು. ಎಸ್, ಯಾವ ಒಂದು ಕ್ವಾಲಿಟಿ ನಿಮ್ ಮಗಳಲ್ಲಿ ಇಷ್ಟ ಆಗುತ್ತೆ ತುಂಬಾ ಅಂತ? ನನ್ ಮಗುಲ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಇವಾಗ ಮಾತಾಡ್ತಾ ಇದ್ರೆ ನಿಮ್ಗೆ ಏನಾದ್ರು ಅವಳು ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಅವಳ ಕಂಟ್ರೋಲ್ ಮಾಡೋದೇ ಕಷ್ಟ. ಆ ಟೈಮಲ್ಲಿ ಸುಮ್ಮನೆ ಬಿದ್ದಾಗ ಮಾಡಿದ್ರೆ ನನಗೆ ಆಯ್ತು ಅಂತ ಹೇಳಿದ್ರೆ ಅವಳು ಎಷ್ಟೇ ಇದ್ರು ಹೋಗ್ಬಿಟ್ಟು ಒಂದು ಆಯಿಲ್ ತಗೊಂಡ್ಬಂದು ಅಲ್ಲಿ ಹಚ್ತಾಳೆ. ಅದು ಹಚ್ಚೋವರೆಗೂ ಬಿಡಲ್ಲ. ನಿಮ್ಗೆ ತಲೆನೋವು ನಂಗೆ ತಲೆನೋವು ಆಗ್ತದೆ, ನಂಗೆ ಆಗ್ತಾ ಇದೆ, ಅವ್ಳು ಡಿಸ್ಟರ್ಬ್ ಮಾಡಲ್ಲ. ತಾಚಿ ನೀನ್ ತಾಚಿ ಅಂತ ಕೇರಿಂಗ್ ಇದಲ್ಲ, ಅದನ್ನ ತುಂಬಾ ಇಷ್ಟ ಆಗ್ತದೆ. ನಾನ್ ಹೇಳ್ಕೊಟ್ಟಿದ್ದಲ್ಲ, ನನ್ನ ಡ್ಯಾಡು ಹೇಳ್ಕೊಟ್ಟಿದ್ದಲ್ಲ, ಅವಳಿಗೆ ಅದಾಗಿ ಬಂದಿದೆ. ಅದಂಗೆ ತುಂಬಾ ಇಷ್ಟ ಆಗ್ತದೆ. ಎಸ್, ಈಗ ಕನ್ನಡ ಕಿರುತೆರೆಗಂತೂ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮತ್ತೆ ಶುರು ಮಾಡಿದ್ರಿ. ಬಿಗ್ ಸ್ಕ್ರೀನ್ ಯಾವಾಗ ಎಂಟ್ರಿ ಆಗ್ತೀರಾ ಅಂತ? ಗೊತ್ತಿಲ್ಲ ಸರ್. ಖಂಡಿತ ಒಂದು ಒಳ್ಳೆ ಅವಕಾಶ ಬಂದ್ರೆ ಖಂಡಿತ ಎಂಟ್ರಿ ಆಗ್ತೀನಿ. ಯಾರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ? ಎಲ್ಲಾ ನಟ ನಟಿಯರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇದೆ. ಪರ್ಟಿಕ್ಯುಲರ್ ಆಗಿ ಒಬ್ಬರು ಫೇವರೇಟ್ ಹೀರೋ ಅಂತಂದ್ರೆ ಯಾರು? ಆಕ್ಚುಲಿ ನನಗೆ ಅಪ್ಪು ಸರ್ ತುಂಬಾನೇ ಫೇವರೇಟ್ ಹೀರೋ. ಅವ್ರು ಇವಾಗಿಲ್ಲ. ನನಗೆ ತುಂಬಾ ಟಫ್ ಆಗೋ ಕ್ವಶನ್. ನಂಗೆ ಅಪ್ಪು ಸರ್ ಫೇವ್ರೇಟ್. ಇವಾಗ್ಲೂ ಅಷ್ಟೇ. ಸುದೀಪ್ ಸರ್ ಇದ್ದಾರೆ, ಯಶ್ ಸರ್ ಇದ್ದಾರೆ, ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ. ಆದ್ರೆ ನನಗೆ ಅಪ್ಪು ಸರ್ ಸ್ಥಾನ ಯಾರು ತುಂಬಾ ಸಾಧ್ಯ ಇಲ್ಲ. ಅವ್ರ ಸ್ಥಾನಕ್ಕೆ ಯಾರು ಬೆಲೆ ಕಟ್ಟಕ್ಕೆ ಆಗೋದು ಇಲ್ಲ. ಏನ್ ಹೇಳ್ತೀರಾ? ಇನ್ನೊಂದೇನು ಅಂತ ಹೇಳಿದ್ರೆ ಹೇಳ್ಬೇಕು ಇದ್ರಲ್ಲಿ ಅಪ್ಪು ಸರ್ ಏನು ಹೇಳ್ಬೇಕು ಅಂತಂದ್ರೆ, ನಾನು ಆಕಾಶದೀಪ ಮಾಡ್ತಾ ಇರ್ಬೇಕಾದ್ರೆ ಕೋಟ್ಯಾಧಿಪತಿ ಸೇಮ್ ಸುವರ್ಣ ಚಾನಲ್ ಬಂದಿತ್ತಲ್ವಾ, ಅವಾಗ ನಾವೆಲ್ಲ ಆರ್ಟಿಸ್ಟ್ ಎಲ್ಲ ಒಂದು ಶೋ ನಲ್ಲಿ ಇತ್ತು. ಅವಾಗ ನಾನು ಹೋಗಿದ್ವಿ. ಅಪ್ಪು ಸರ್ ಅಲ್ಲಿ ಕೂತಿದ್ರು. ಅವ್ರಿಗೆ ಆಪೋಸಿಟ್ ಸ್ಟ್ರೈಟ್ ನಾನು ಮತ್ತೆ ಆಕಾಶದೀಪ ಟಿವಿನ ಇಲ್ಲಿ ಕೂತಿದೀವಿ. ಅಪ್ಪು ಸರ್ ಅಲ್ಲಿ ಕೂತ್ಕೊಂಡು ನನ್ನನ್ನೇ ನೋಡ್ತಾ ಇದ್ರು. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಶೋ ಎಲ್ಲ ಮುಗಿದ್ಮೇಲೆ ಚಾನಲ್ EP ಇರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ನಿಮ್ನ ಅಪ್ಪು ಸರ್ ಕರೀತಿದ್ದಾರೆ ಬನ್ನಿ ಅಂತ. ಹೋದೆ. ಅವ್ರು ರೂಮ್ಗೆ ಹೋದಾದ್ಮೇಲೆ ನನಗೆ ಫಸ್ಟ್ ಆಫ್ ಆಲ್ ನಾನು ಅವ್ರ ದೊಡ್ಡ ಫ್ಯಾನ್ ಅಂದ್ರೆ ಹೆಂಗ್ ಗೊತ್ತು, ಅವ್ರು ನೋಡಿದ ತಕ್ಷಣ ಮಾತೇ ಬರಲ್ಲ. ನಾನೊಂದು ಆರ್ಟಿಸ್ಟ್ ಆದ್ರೂ ನನಗೆ ಮಾತೇ ಬರ್ತಾ ಇಲ್ಲ. ನಾನು ಅವ್ರು ನೋಡ್ಕೊಂಡು ಹಿಂಗೆ ಇದೀನಿ, ನಗ್ತಾ ಯಾವ್ದಾದ್ರು ರಿಯಾಕ್ಟ್ ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೀನಿ. ಅವ್ರು ಬಂದು ಹೇಳಿದ್ರು, ನಾನು ಅವಾಗ್ಲಿಂದ ನಿಮ್ ಎಲ್ಲೋ ನೋಡಿದೀನಿ, ನನಗೆ ನನ್ನ ಫ್ರೆಂಡ್ ತರನೇ ಇದ್ದೀರಾ ನೀವು. ಅವರು ನನ್ನ ನೋಡ್ಬಿಟ್ಟು ಆ ಶೋನಲ್ಲಿ ನೋಡ್ಬಿಟ್ಟು ಅವ್ರು ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ ಎಲ್ಲೋ ಬೇರೆ ಔಟ್ ಆಫ್ ಕಂಟ್ರಿ ಇರೋದೇ ಅನ್ಸುತ್ತೆ. ಅವ್ರು ನಿನ್ ತರಾನೇ ಇಲ್ಲಿದ್ದಾಳೆ ಬಂದಿದ್ದಾರೆ, ಒಂದು ಆರ್ಟಿಸ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರ್ಸು ನೋಡಿ ಅಂತ. ಯಾಕಷ್ಟು ಡೌನ್ ಟು ಅರ್ತ್. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಅವ್ರ ಜೊತೆ ಸೆಲ್ಫಿ ತಗೋಬೇಕು. ನನ್ ನಿಜವಾಗ್ಲೂ ಅವಾಗ ಫುಲ್ ಬ್ಲಾಂಕ್ ಆಗಿದ್ದೆ. ಆದ್ರೆ ಅವ್ರು ನನ್ನ ಜೊತೆ ಅವ್ರು ಸೆಲ್ಫಿ ತಗೊಂಡಿದ್ದಾರೆ ಅವ್ರ ಫೋನಲ್ಲಿ. ಯಾಕಂದ್ರೆ ನಾನು ಅವ್ರ ಬೆಸ್ಟ್ ಫ್ರೆಂಡ್ ತರ ಇದ್ದೀನಿ, ಅವ್ರ ತರನೇ ಇದ್ದೀನಿ. ನಾನು ಫೋಟೋ ತೋರ್ಸೋದು ನೋಡಿ ನೀವ್ ಇದೇ ತರ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ವಿಡಿಯೋ ಕಾಲ್ ಎಲ್ಲ ಮಾಡಿ ಅವ್ರ ಜೊತೆ ಮಾತಾಡ್ಸಿ ನಾನ್ ಮನೆಗ್ ಬಂದು ಹೇಳ್ತಾ ಇದ್ದೀನಿ. ಅಮ್ಮ ಈ ತರ ನನ್ನ ಅಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅಮ್ಮ ಅಪ್ಪು ಸರ್ ಈ ತರ ಮಾತಾಡಿದ್ರಮ್ಮ ಅಂತ. ನನಗೆ ನಮ್ಮಮ್ಮ ಹೆಂಗೆ ಇದುವರೆಗೂ, ನಮ್ಮಮ್ಮ ಇವಾಗ 2 ವರ್ಷ ಆಯ್ತು ತೀರ್ಕೊಂಡು, ಅವ್ರು ತೀರ್ಕೊಳ್ಳೋವರೆಗೂ ಹೇಳ್ತಾ ಇದ್ರು, ಬೈಕ್ತಾನೆ ಇದ್ರು, ಇವ್ಳು ಹೋಗಿ ಮಾತಾಡಿ ಒಂದು ಸೆಲ್ಫಿ ತಗೊಂಡಿದ್ರು, ಫೋಟೋ ತಗೊಂಡಿಲ್ಲ ಸರ್ ಜೊತೆ ಅಂತ. ನಂಗೆ ಅನಿಸ್ಲೇ ಇಲ್ಲ. ತಗೋಬೇಕು ಅಂತ ಅನ್ಸಿಲ್ಲ. ತಗೋಬೇಕಂದ್ರೆ ಫುಲ್ ಬ್ಲಾಂಕ್ ಆಗಿದೆ. ಫುಲ್ ಆ ಫ್ಲಾಶ್ ಆಗಿಲ್ಲ. ಡೈ ಹಾರ್ಟ್ ಫ್ಯಾನ್ ಅಂತ ಹೇಳ್ತಾರಲ್ಲ, ಅವಾಗ ಬಂದ್ರೆ ದೇವ್ರು ಬಂದ್ರೆ ಹೆಂಗಿರುತ್ತೆ ಹೇಳಿ.
ನಾವು ದೇವ್ರು ಬರೋರ್ಗು ನಾವ್ ಇದ್ರ ವರ ಕೇಳ್ಬೇಕು ಇದ್ರ ವರ ಕೇಳ್ಬೇಕು ಅಂತಂದ್ ಆದ್ರೆ ಎದುರುಗಡೆ ಬಂದ್ರೆ ನಮ್ಗೆ ಕೇಳಕ್ ಆಗತ್ತಾ? ಇಲ್ಲ ತಾನೆ. ಅಪ್ಪು ಸರ್ ನೋಡಿ ನಂಗೆ ಹಂಗೆ ಅನ್ಸ್ತು, ನನಗೆ ಏನ್ ಮಾತಾಡ್ಬೇಕು ಬಂದ್ಮೇಲೆ ಇಷ್ಟು ನಾನು ಯಾಕೆ ಸುಮ್ಮನೆ ಇದ್ದೆ. ಸರ್ ನನ್ ಜೊತೆ ಸೆಲ್ಫಿ ತಗೊಂಡ್ರು, ನಾನ್ ಯಾಕೆ ತಗೊಂಡಿಲ್ಲ, ನಾನ್ ಯಾಕೆ ಇವಾಗ್ಲೂ ನಾನು ರಿಗ್ರೆಟ್ ಮಾಡ್ತಾ ಇದೀನಿ. ಮತ್ತೆ ಭೇಟಿ ಮಾಡ್ಬಿಟ್ಟು ಆ ಒಂದು ಬೈಕನ್ನ ಈಡೇರಿಸ್ಕೋಬೇಕು ಅನ್ನೋಂತ ಆಸೆ ಬಾಗ್ಲಿಲ್ವಾ ಅಥವಾ ಟ್ರೈ ಮಾಡಿಲ್ವಾ? ನಂಗೆ ಅವಕಾಶ ಸಿಕ್ಕಿಲ್ಲ. ನೀವು ಪ್ರಯತ್ನ ಪಡ್ಲಿಲ್ವಾ? ಪ್ರಯತ್ನ ಪಟ್ಟೆ ನಾನು. ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ನಂದು ಸೀರಿಯಲ್ ಆಕಾಶದೀಪ ಶೂಟಿಂಗ್ ಆಗ್ತಾ ಇತ್ತು, ಸರ್ದು ಮೂವಿ ಶೂಟಿಂಗ್ ಆಗ್ತಾ ಇತ್ತು. ಆ ಟೈಮಲ್ಲಿ ನನಗೆ ಎಪಿಸೋಡ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಟೈಮ್ ಇರ್ತಿರ್ಲಿಲ್ಲ. ಮತ್ತೆ ಅಲ್ಲಿ ಹೋದೆ, ಲಂಚ್ ಬ್ರೇಕ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕ್ರೌಡ್ ಇತ್ತು, ಗೊತ್ತಲ್ವಾ ಹೆಂಗೆ ಅಲ್ಲಿ ಹೋಗಕ್ಕೆ ಆಗೋದೇ ಇಲ್ಲ, ಅಷ್ಟು ಕ್ರೌಡ್ ಇತ್ತು. ಅವ್ರ ಜೊತೆ ಮಾತಾಡೋದು ಟ್ರೈ ಮಾಡಿದೆ, ನಂಗೆ ಚಾನ್ಸ್ ಸಿಕ್ಕಿಲ್ಲ. ಆದ್ರೆ ಬಂದ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಎಸ್ ಮ್ಯಾಮ್, ಫೈನಲಿ ಸುಧಾ ಆಗಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ, ಹಾಗೇನೆ ದಿವ್ಯಾ ಆಗಿ ಏನು ಹೇಳ್ತೀರಾ? ಸುಧಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಂಸಾರ ಅಂತ ಹೇಳಿದ್ರೆ ಎಲ್ಲಾನು ಈಸಿ ಇರೋದಿಲ್ಲ, ಕಷ್ಟ ಸುಖ ಎಲ್ಲಾನು ಬರುತ್ತೆ. ಅದು ಕಷ್ಟ ಸುಖನ ಸಮಾನ ತಗೊಂಡು ಒಂದು ಸಂಸಾರ ಹ್ಯಾಪಿಯಾಗಿರ್ಬೇಕು ಅಂತ ಹೇಳಿ ತುಂಬಾ ಸ್ಯಾಕ್ರಿಫೈಸು ಮಾಡ್ಬೇಕಾಗತ್ತೆ. ನಾವು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ಸಂಸಾರ ನಮಗೆ 1000% ಅಷ್ಟು ಹ್ಯಾಪಿನೆಸ್ ನಮಗ್ ಕೊಡುತ್ತೆ. ಮತ್ತೆ ನಮ್ ಸುತ್ತಮುತ್ತ ಇರೋರೆಲ್ಲ ನಮ್ ಫ್ಯಾಮಿಲಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇದು ಸುಧಾ ಸ್ವಭಾವ. ದಿವ್ಯಾನು ಆಲ್ಮೋಸ್ಟ್ ಅದೇ ತರ ಇದ್ದೀನಿ. ಇನ್ನೊಂದು ದಿವ್ಯಂದ್ ಒಂದೇ ಒಂದು ಆಸೆ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷ ನೀವು ಆಕಾಶ ದೀಪ ಇದುವರೆಗೂ ದೀಪ 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 ಅಂತಾನೆ ಕರಿತಾ ಇದ್ದೀರಾ. ದೀಪಾಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಸಪೋರ್ಟ್, ತುಂಬಾ ಆಶೀರ್ವಾದ ಎಲ್ಲ ಕೊಟ್ಟಿದ್ದೀರಾ. ಅಷ್ಟೇ ಪ್ರೀತಿ ಆಶೀರ್ವಾದ ಎಲ್ಲ ನನಗೆ ಈ ಸುಧಾ ಪಾತ್ರಕ್ಕೆ ಬೇಕು, ಆನಂದ ನಿಲಯಕ್ಕೆ ಬೇಕು. ನಿಮ್ಮ ಇನ್ ಮುಂದೆ ದೀಪ ಅನ್ನೋದು ಬಿಟ್ಟು ಸುಧಾ ಅಂತ ಕರೆಯೋಷ್ಟು ದೊಡ್ಡ ಯಶಸ್ಸು, ದೊಡ್ಡ ಪ್ರೀತಿ, ಆಶೀರ್ವಾದ ಈ ಆನಂದ ನಿಲಯಕ್ಕೆ ಸಿಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಕಾಶ ದೀಪ ನಂತರ ಮತ್ತೊಮ್ಮೆ ಕನ್ನಡ ಹಾಗೆಯೇ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡಕ್ ಬಂದಿರುವಂತಹ ದಿವ್ಯಾ ಸುಧಾ ಅವರ ಮಾತುಕತೆ ಅವರ ಪ್ರಸ್ತುತತೆ ಜೊತೆ ಮುಂಚಿನ ಶ್ರೀನಿವಾಸ್ ಸುಮನ್ ಟಿವಿ ಕನ್ನಡ ಬೆಂಗಳೂರು.